ದಾವಣಗೆರೆ ನಗರಿ, ದೇವನಗರಿ, ಶಿಕ್ಷಣದ ಕಾಶಿ, ಕೊಡಗೈದಾನಿಗಳ ಊರು, ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದೇ ಪ್ರಸಿದ್ಧವಾದ ನಮ್ಮ ದಾವಣಗೆರೆಯಲ್ಲಿ ಇಂದು ಅದ್ದೂರಿಯ ಮಹಿಳಾ ಕನ್ನಡ ಜಾತ್ರೆ ನಿಜಕ್ಕೂ ಸಹ ಒಂದು ಐತಿಹಾಸಿಕ ಸಂಭ್ರಮ. ಈ ಸಂಭ್ರಮಕ್ಕೆ ನಾವೆಲ್ಲರೂ ಸಹ ಸಾಕ್ಷಿಯಾಗಿದ್ದೇವೆ. ಜಪಾನ್ ದೇಶದ ಪ್ರವಾಸ ಕಥನ ಶ್ರೀಮತಿ ಓಂಕಾರಮ್ಮ ರುದ್ರಮುನಿಸ್ವಾಮಿ. ಶ್ರೀಮತಿ ಓಂಕಾರಮ್ಮ ರುದ್ರಮುನಿಸ್ವಾಮಿ ಕಳೆದ 25 ವರ್ಷಗಳಿಂದಲೂ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ಖ್ಯಾತ ಯೋಗ ಪಟುವಾಗಿಯೂ ಸಹ ದಾವಣಗೆರೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಅನೇಕ ಪತ್ರಿಕೆಗಳಲ್ಲಿ ಇವರ ಕತೆ, ಕವನ, ಲೇಖನಗಳು ಪ್ರಕಟಗೊಂಡಿವೆ. ಅವರ ಒಂದು ವಿಶೇಷವಾದಂತಹ ಕೃತಿ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ.